ಸ್ಟಾರ್ಟಿಂಗ್ ನಾನು ಬಂದಾಗ ಕೊಡ್ತಿದ್ದೆ ಬರೇ 50 ರೂಪಾಯಿ 30 ರೂಪಾಯಿಂದ ನನ್ನ ಲೈಫ್ ಸ್ಟಾರ್ಟ್ ಆಗುತ್ತೆ. ಏನ್ ಕಮಿಟ್ಮೆಂಟ್ಸ್ ಬರೋ ನಿಮ್ಗೆ? ಎಷ್ಟು ಅರ್ನ್ ಮಾಡ್ತೀರಾ ಬ್ರೋ? ಸಣ್ಣ ಹುಡುಗರೆಲ್ಲ ಲವ್ ಮಾಡ್ತಾರೆ, 5ನೇ ಕ್ಲಾಸ್ ಹುಡುಗರೆಲ್ಲ ಲವ್ ಮಾಡ್ತಾರೆ. ನಾನು ಲವ್ ಮಾಡಿ ನೋವು ಅನ್ಭವಿಸಿ ಎಲ್ಲ ಏನು ಬೇಡ ಅಂತೇಳಿ ಇವಾಗ ಓವರಲ್ಲಿ ಚೆನ್ನಾಗಿದೆ, ಖುಷಿಯಾಗಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಮತ್ತು ಎಷ್ಟೋ ಜನ ಜೀವನದಲ್ಲಿ ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಟಿವಿಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಸಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲಾಗಿರ್ಬೋದು ತುಂಬ ನೋಡಿರ್ತೀರಾ, ಕೇಳಿರ್ತೀರಾ. ಬಟ್ ಎಷ್ಟೋ ಜನ ನಮ್ಮಂಥ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಜೀವನದಲ್ಲಿ ತುಂಬ ಕನ್ಸ್ಕೊಂಡಿರ್ತಾರೆ. ನಾನು ಫ್ಯೂಚರಲ್ಲಿ ಇದೇ ಥರ ಇರಬೇಕು, ಇದೇ ಥರ ಬಾಳ್ಬೇಕು ಅಂತ ಕನ್ಸ್ಕೊಂಡಿರ್ತಾರೆ. ಬಟ್ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ, ಜವಾಬ್ದಾರಿಗಳಿಂದ, ದುಡ್ಡಿನ ಅವಶ್ಯಕತೆಯಿಂದ ಮತ್ತು ಇನ್ಯಾವುದೋ ಕಾರಣದಿಂದ ತಮ್ಮ ಕನಸುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆಟೋ ಡ್ರೈವರ್ಸ್ಗಳಾಗಿ, ಕ್ಯಾಬ್ ಡ್ರೈವರ್ಸ್ಗಳಾಗಿ, ಗ್ಯಾರೇಜ್ಗಳಲ್ಲಿ ಮೆಕ್ಯಾನಿಕರ್ ಆಗಿ ಇದೇ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ಕೇವಲ ತಮ್ಮ ಫ್ಯಾಮಿಲಿ ಸಂತೋಷಕ್ಕೋಸ್ಕರ. ಅಂತ ವ್ಯಕ್ತಿಗಳನ್ನ ನಾನು ಸಾಧಕರಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಎಷ್ಟೋ ಜನ ಸೆಕ್ಸ್ ವರ್ಕರ್ಸ್ಗಳಾಗಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಡ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ. ಸೊ ನನ್ನ ಚಾನಲ್ನಲ್ಲಿ ಸಾಧಕರ ಸುತ್ತು ಅನ್ನೋ ವೀಡಿಯೋಸ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಒಬ್ಬ ಸಾಧಕ ಯಾರಾಗ್ತಾರೆ, ಕ್ಯೂರಿಯಾಸಿಟಿ ಇದೆ ಅವರನ್ನ ಪರಿಚಯ ಮಾಡ್ಕೊಳ್ಳೋಕೆ. ಸೊ ಅವರಿಂದ ನಮಗೆ ಏನು ಸಲಹೆ ಸಿಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. ಹೋಗಿ ನಾನು ಪರಿಚಯ ಮಾಡಿಕೊಂಡು ಅವರ ಸ್ಟೋರಿಯನ್ನ ಕಂಪ್ಲೀಟ್ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ, ಅವ್ರು ಯಾರು ಅಂತ ನೋಡೋಣ. ಗುರು, ಸಾಧಕರ ಸುತ್ತು ವಿಡಿಯೋದಲ್ಲಿ ಇನ್ನೊಬ್ಬ ಸಾಧಕರು ಸಿಕ್ಕಿದ್ದಾರೆ. ಅವರು ಗ್ಯಾರೇಜ್ ಶಾಪಲ್ಲಿ ಮೆಕ್ಯಾನಿಕರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇವರ ಸಲಹೆ ಏನು ನಮ್ಮಂಥ ಯುವಕರಿಗೆ, ಇವ್ರ ಕನಸುಗಳು ಏನಾಗಿತ್ತು, ಇವ್ರ ಜೀವನ ಶೈಲಿ ಹೇಗಿದೆ, ಸೊ ಇದನ್ನ ಇವರೇ ಪರಿಚಯ ಮಾಡ್ಕೊಡ್ತಾರೆ. ಸೊ ಇವರನ್ನ ಮಾತಾಡ್ಸೋಣ. ಹೇಳಿ ಬ್ರೋ, ನಿಮ್ಗೆ ಪರಿಚಯ ಮಾಡ್ಕೊಡಿ. ಚಿದಾ ಅಂತ, ಮೂರು ಬಂದು ಬಿದ್ರಿಕೆರೆ. ಮುಂಚೆ ITI ಮಾಡ್ಕೊಂಡೆ. ITI ಮಾಡ್ಕೊಂಡ್ಮೇಲೆ ಎಲೆಕ್ಟ್ರಿಷಿಯನ್ ತಗೊಂಡಿದ್ದೆ. ITI ನನ್ನ ಇದೀಗ ಆಂಬಿಷನ್ ಏನಿತ್ತು ಅಂದ್ರೆ ಲೈನ್ ಮ್ಯಾನ್ ಆಗ್ಬೇಕು ಅಂತ ಇದ್ದಿದ್ದು ಬೆಸ್ಕಾಂ ಅಲ್ಲಿ. ಏನ್ ಮಾಡ್ತೀಯ ಬಿಡಿ, ಮನೆಯಲ್ಲಿ ಪ್ರಾಬ್ಲಮ್ ಇಂದ ಕಮಿಟ್ಮೆಂಟ್ಸ್. ಏನ್ ಕಮಿಟ್ಮೆಂಟ್ಸ್ ಬರೋ ನಿಮ್ಗೆ? ಫ್ಯಾಮಿಲಿ ಇರುತ್ತಲ್ಲ ಹಿಂಗೆ, ಸಾಲ, ದುಡ್ಡಿನ ಅವಶ್ಯಕತೆ. ಹಂಗಾಗಿ ಗ್ಯಾರೇಜ್ ಫೀಲ್ಡಿಗೆ ಬಂದೆ. ಸ್ಟಾರ್ಟಿಂಗ್ ನಾನು ಬಂದಾಗ ಕೊಡ್ತಿದ್ದೆ ಬರೇ 50 ರೂಪಾಯಿ 30 ರೂಪಾಯಿಂದ ನನ್ನ ಲೈಫ್ ಸ್ಟಾರ್ಟ್ ಆಗ್ತದೆ. 50 ರೂಪಾಯಿ ಮಾಡಿದೆ, 200, 250, 300 ಓನರ್ ತಗ ವಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಇವಾಗ ಈ ರೇಂಜಲ್ಲಿ ಇದ್ದೀನಿ. ದೇವ್ರು ಚೆನ್ನಾಗಿಟ್ಟಿದೆ, ಸಾಕು. ಸ್ವಂತದ್ದಾಯ್ತು ನಿಮ್ ಗ್ಯಾರೇಜ್? ಸ್ವಂತ. ಎಷ್ಟು ಅರ್ನ್ ಮಾಡ್ತೀರಾ ಬ್ರೋ? ಏನಿಲ್ಲ, ಕೆಲಸ ಇದ್ದಂಗೆ 1000, 2000, 5000, 6000 ದಿನಕ್ಕೆ. ಕೆಲಸ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲವ್ ಸ್ಟೋರಿ ಏನಾದ್ರು ಇದೆಯಾ? ಲವ್ ಸ್ಟೋರಿ ಆ ಥರ ಅವೆಲ್ಲ ಹೇಳಂಗಿಲ್ಲ. ಇಲ್ಲ, ಪರವಾಗಿಲ್ಲ, ಹೇಳ್ಕೊಡಿ. ನಮ್ಮಂತ ಯುವಕರಿಗೆ ಆ ಲವ್ ಮಾಡ್ಬೇಕೋ ಬೇಡವೋ ಅನ್ನೋದು. ಬೇಡ ಅದರಿಂದ ಮೋಸ ಲವ್ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಅಂತ ನಿಯತ್ತಾಗಿರೋ ಸಿಕ್ಕಿರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ. ಈಗಿನ ಕಾಲದಲ್ಲಿ ಸಿಗ್ತಾರ ಅಂತ ನಮ್ಗೆ? ಅಂತವ್ರು ಸಿಗೋದು ತುಂಬಾ ಕಷ್ಟ. ಅಂದ್ರೆ ಎಲ್ರು ಆ ಥರ ಇರಲ್ಲ, ಇರ್ತಾರೆ 100ರಲ್ಲಿ ಒಬ್ರು. ನಿಜ ಅಣ್ಣ, ನಿಜ. ಇವತ್ತು ಲವ್ ಅಂದ್ರೇನೆ ಬೇರೆ ಅರ್ಥ ಆಗಿದೆ, ಬೇರೆ ಅರ್ಥ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗತ್ತೆ? ಸಣ್ಣ ಹುಡುಗರೆಲ್ಲ ಲವ್ ಮಾಡ್ತಾರೆ, 5ನೇ ಕ್ಲಾಸ್ ಹುಡುಗರೆಲ್ಲ ಲವ್ ಮಾಡ್ತಾರೆ. ಹೌದು, ಅಂತರಲ್ಲಿ ಏನ್ ಮಾಡಕ್ಕಾಗಲ್ಲ. ಸೊ ಈಗ ನೀವು ಕೂಡ ಸ್ವಂತವಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ನಾನು ಲವ್ ಮಾಡಿ ನೋವು ಅನ್ಭವಿಸಿ ಎಲ್ಲ ಏನು ಬೇಡ ಅಂತೇಳಿ ಇವಾಗ ಓವರಲ್ಲಿ ಚೆನ್ನಾಗಿದೆ, ಖುಷಿಯಾಗಿ. ಮದುವೆ ಆಗಿದ್ಯಾ? ಮದುವೆ ಇನ್ನೂ ಆಗಿಲ್ಲ. ಸೊ ಈಗ ಸ್ವಂತ ಗ್ಯಾರೇಜ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಅಷ್ಟೇ. ಬ್ರೋ, ಈಗ ನಮ್ಮಂತ ಯುವಕರು ಏನಾದ್ರು ಜೀವನದ ಸಾಧನೆ ಮಾಡ್ಕೊಂತ ಇರ್ತಾರೆ. ಸೊ ಅಂತ ಯುವಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ, ಅವ್ರ ಕೆಲ್ಸದ ಮೇಲೆ, ಅವ್ರ ಕೆಲ್ಸಕ್ಕೆ ಏನೇನು ಇಂಟ್ರೆಸ್ಟ್ ಅದ್ರಲ್ಲಿ ಮಾಡ್ತಾರೆ. ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹೋದ್ರೆ ಅದಾಗ. ಸೊ ಈಗ ಎಷ್ಟೋ ಜನ ಇವತ್ತು ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಅಂತವ್ರಿಗೆ ನಿಮ್ಮ ಸಲಹೆ ಏನು? ಅಂತಾರೆ ಅಂದ್ರೆ ಅವ್ರ ಮನೆ ಕಡೆಯಿಂದ ಏನಾದ್ರು ಚೆನ್ನಾಗಿ ಅವ್ರಪ್ಪ ದುಡ್ಡು ಮಾಡಿ, ಅವ್ರಮ್ಮ ಮನೆ ಕಡೆಯಿಂದ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ರೆ ಅವ್ರು ಮಾಡ್ಲಿ. ಅದರಿಂದ ಬರೋದಿದ್ರೆ ಇನ್ಕಮ್ ಬರಂಗಿದ್ರೆ ಮಾಡ್ಲಿ. ಸುಮ್ಮನೆ ಮಾಡಿ ವೇಸ್ಟ್ ಆಗಿ ಬರ್ಪಾತ್ ಆಗಿ ಅಲಿಯೋದು ಯಾಕೆ ಅಲ್ವಾ? ಸೊ ಈಗ ಬಿಸ್ನೆಸ್ ಮಾಡೋಕು ಅಂದ್ರೆ ದುಡ್ಡು ಬೇಕೇ ಬೇಕಾ? ಇಲ್ಲಾಂದ್ರೆ ಏನೋ ದುಡ್ಡು ಇಲ್ದಲೆ ಏನಾದ್ರು ಬಿಸ್ನೆಸ್ ಮಾಡೋ ಅಂತ ಐಡಿಯಾಗಳು ಯಾವನಿದೆ? ಐಡಿಯಾಗಳೇನು? ದುಡ್ಡಿದ್ರೇನೆ ಜೀವನ. ಇವಾಗ ದುಡ್ಡಿಲ್ದಲೆ ಜೀವನನೇ ಇಲ್ಲ. ಗುರುವೇ, ಥೋ ಯಪ್ಪ, ಇವ್ರು ಯಾರು ಗುರು ಇವರು? ಒಂದ್ ನಿಮಿಷ ಸುಮ್ಮನಿರು ಗುರು. ಹೇಳು ಗುರು. ಈಗಿನ ಪ್ರಪಂಚದಲ್ಲಿ ದುಡ್ಡಿರಲ್ಲ ಅಣ್ಣ, ಬೆಲೆ. ದುಡ್ಡಿಲ್ಲ ಅಂದ್ರೆ ಯಾರಿಗೂ ಬ್ರೋ, ನನ್ನ ಹತ್ರ ಇನ್ನೊಂದು ಕ್ವಶನ್ ಐತೆ. ಹೇಳಿ. ಈಗ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡೋದು ಬೆಟರ್,
ಇಲ್ಲ ಅಂದ್ರೆ ಈ ತರ ಏನೋ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು. ನಾವು ಮುಂಚೆಲೆ ಬೇರೆಯವ್ರ ಕೈಗೆಲ್ಲ ಕೆಲಸ ಮಾಡೇ ಬಂದಿದ್ದು. ಒಂದ್ ಟೈಮ್ ಏನಾಗುತ್ತೆ ಅಂದ್ರೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ಏನಾದ್ರು ಇದಾದಾಗ ಅವ್ರು ಅನ್ನೋ ಮಾತುಗಳು ಬೇರೆ ರೀತಿ ಇರುತ್ತೆ. ಅವ್ರ ಕೈ ಕೆಳಗೆ ಕೆಲಸ ಮಾಡೋದ್ಕಿಂತ ಓನಾಗಿ ಏನೋ ಸಾಲಾಗಿಲ್ಲ ಮಾಡ್ಕೊಂಡು ಸ್ವಂತ ಅಂಗಡಿ ಮಾಡ್ಕೊಂಡಿದ್ವಿ, ನೆಮ್ಮದಿ ಜೀವನ ಅಲ್ವಾ. ಈಗ ಅವ್ರು ಯಾರೋ ಕೊಡೋ ಇಷ್ಟಪ್ಪಷ್ಟು ದುಡ್ಡಿಗೆ ಈಗ ನಾವ್ ಕೆಲ್ಸ ಇರ್ಲಿ ಬಿಡ್ಲಿ, ನಾನು ಇವತ್ತು ರಜಾ ಮಾಡಿದ್ರು ನಾನು ಯಾರು ಕೇಳಂಗಿಲ್ಲ, ಬಾಗ್ಲು ತೆಗಿಲಿಲ್ಲ ಅಂದ್ರೆ ಯಾರು ಕೇಳಲ್ಲ ಅಲ್ವಾ. ಇವತ್ತಿನ ದುಡಿಮೆ ನಂದು, ಇವತ್ತು ಎಷ್ಟಾಗುತ್ತೋ ಅಷ್ಟು ಇದ್ದಿರಲ್ಲೇ ತೃಪ್ತಿ ಪಡ್ಬೇಕಷ್ಟೇ, ಜಾಸ್ತಿ ಆಸೆ ಪಡಕ್ ಹೋಗ್ಬಾರ್ದು. ಸೊ ಆದಷ್ಟು ಸ್ವಂತ ಬಿಸ್ನೆಸ್ ಬಿಸ್ನೆಸ್ ಇರ್ಬೇಕು, ಯಾರ ಕೈ ಕೆಳಗೂ ಕೆಲಸ ಮಾಡಕ್ ಹೋಗ್ಬಾರ್ದು. ಇವಾಗ ಬಿಸ್ನೆಸ್ ಮಾಡೋಕ್ಕಂತ ಸಖತ್ ಯುವಕರು ಮುಂದ್ ಬರ್ತಾ ಇದಾರೆ, ಬಟ್ ಅವ್ರಿಗೆ ಏನಾದ್ರು ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಕೆಪಾಸಿಟಿ ತಕ್ಕನಾಗ ಅವ್ರು ಇದನ್ ಮಾಡ್ಬೇಕಷ್ಟೇ. ಸೆಲ್ಫ್ ಕಾನ್ಫಿಡೆನ್ಸ್, ಸ್ವಂತ ಕಾನ್ಫಿಡೆನ್ಸ್ ಇಂದ ಬಂದು ಏನು ಕಾನ್ಫಿಡೆನ್ಸ್ ಇಂದ ಬಂದ್ರೆ ಮೇನ್ ಬೇಕಿರೋದೇ ದುಡ್ಡು. ದುಡ್ಡಿಲ್ದಲ್ಲಿ ಏನು ಮಾಡಕ್ಕಾಗಲ್ಲ. ಮುಂಚೆಲಿ ಇತ್ತು ಅದು, ದುಡ್ಡಿಲ್ಲ ಅಂದ್ರೆ ಬಿಡು ಏನೋ ಮಾಡ್ಬೋದಾಯ್ತು, ಇವಾಗ ಆ ರೀತಿ ಇಲ್ಲ. ಫೈನಲ್ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಫೈನಲ್ ಆಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಬ್ರೋ.